ಎಲ್ಲಿ ಇದು ಕಪ್ಪಮ್ಮ ಏನಿಲ್ಲ ಐತೆ ಆಯ್ತಾ ಅವಳೇನು ಮಾಡ್ತಾಳೆ ಚೆನ್ನಾಗಿದೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಈಗ ನನ್ನ ಮಕ್ಕಳದು 12 ಮಂತ್ ರನ್ನಿಂಗ್ ಇದೆ. ಏನಂದರೆ ಬರ್ತ್ಡೇ ಸೆಲೆಬ್ರೇಷನ್ ಜೋರು ಮಾಡ್ತಾಯಿದ್ದೀವಿ. ಅದನ್ನು ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ದೀವಿ. ಇವಾಗ ಏನಂದರೆ ಬಟ್ಟೆ ಶಾಪಿಂಗ್ ಮಾಡೋದ್ರ ಬಗ್ಗೆ ಲಾಗ್ ಮಾಡೋಣ ಅಂತಂದೇಳಿ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಅನಿಸಿರುತ್ತೆ ಇನ್ನು ಬರ್ತಡೇ ಯಾವಾಗ ಮಕ್ಕಳದು ಅಂತಂದೇಳಿ. ಯಾಕಂದರೆ ಮಂತ್ಲಿ ಫೋಟೋಶೂಟ್ ಹಾಕಿದಾಗ ನೀವೆಲ್ಲ ನಿಮಗೆ ಗೊತ್ತಿದೆ. ಈಗ 11 ಮಂತ್ ಮುಗೀತು, 9 ಮಂತ್ ಮುಗೀತು ಅಂತಂದೇಳಿ ಎಲ್ಲ ಗೊತ್ತಿದೆ. ಸೊ ಅದಕ್ಕೆ ಇವಾಗ 12 ಮಂತ್ ರನ್ನಿಂಗ್ ನಡೀತಾ ಇದೆ. ಬರ್ತಡೇದು ಹೆಂಗೆ ನಡೆಯುತ್ತೆ ಅನ್ನೋದನ್ನು ಈ ಲಾಗ್ ಮಾಡೋಣ ಅಂದ್ಕೊಂಡೆ. ಮಕ್ಕಳಿಗೆ ಯಾವ ಥರ ಬಟ್ಟೆ ತೊಗೊಂಡ್ವಿ, ಎಷ್ಟು ಖರ್ಚಾಯಿತು ಅನ್ನೋದನ್ನು ಹೇಳ್ಬೇಕು ಅದಕ್ಕೆ. ಆಮೇಲೆ ನನ್ನ ಬಿಸ್ನೆಸ್ ಯಾವ ಥರ ನಡೀತಾ ಇದೆ, ಸ್ಕಿನ್ ಗ್ಲೋಯಿಂಗ್ ಆಯಿಲು ಮತ್ತು ಹೇರ್ ಗ್ರೋತಿಂಗಿದು ಯಾವ ಥರ ನಡೀತಾ ಇದೆ ಅಂದರೆ ಸೂಪರಾಗಿ ನಡೀತಾ ಇದೆ. ತುಂಬ ಆರ್ಡರ್ಸ್ ಬರ್ತಾ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಅಕ್ಕಂತೂ ನನ್ನ ದೊಡ್ಡ ಅಕ್ಕ ತುಂಬ ಖುಷಿಪಟ್ಟಳು. ಆಮೇಲೆ ನಮ್ಮ ಎರಡಕ್ಕಗೂ ಹೇಳಿದ್ದೆ, ಇನ್ನು ಬೇರೆ ಯಾರಿಗೂ ಹೇಳಿಲ್ಲ ನಮ್ಮ ಅಕ್ಕನವರಿಗೆ. ಅವರಿಬ್ಬರಿಗೆ ಮಾತ್ರ ಹೇಳಿದೆ. ನಾವು ಒಟ್ಟು ಟೋಟಲ್ 5 ಮೆಂಬರ್ಸ್ ಅಲ್ವಾ, ಅದರಲ್ಲಿ ನಾನೇ 5ನೋಳು. ನಮ್ಮ ತಮ್ಮಗೆ ಹೇಳಿದ್ದೆ, ಹೆಂಗೋ ಒಂದು ಚೆನ್ನಾಗಿರಮ್ಮ ಅಂತ ಹೇಳಿದೆ ನಮ್ಮ ತಮ್ಮ. ಆಮೇಲೆ ನಮ್ಮ ಅಕ್ಕನೂ ಖುಷಿ. ನಾನು ಸ್ಟಾರ್ಟಿಂಗ್ ಮಾಡಿದಾಗೇ ಆಕೆಗೆ ಹೇಳ್ಬಿಟ್ಟಿದೆ ಈ ಥರ ಮಾಡ್ತಾಯಿದ್ದೀನಿ ಅಂತಂದೇಳಿ. ಏನೇ ಮಾಡು ಖುಷಿಯಾಗಿರೋ ಅಂತ ಹೇಳಿದ್ದು. ಸೊ ಹಂಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ. ಇವತ್ತು ಎಷ್ಟು ಸೇಲ್ ಆಯಿತು ಗೊತ್ತಾ? ಎಷ್ಟು 8 ಬಾಟ್ಲು ಹೋಯ್ತು ಇವತ್ತು ಒಂದೇ ದಿನಕ್ಕೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಈ ಥರ ನಾವು ನಂಬಿ ದೇವರು ಕೈ ಬಿಡಲಿಲ್ಲ. ನಾನು ಯಾವತ್ತೂ ಬರೋನ್ ಮಹಾಲಕ್ಷ್ಮಿ ದೇವ್ರನ್ನ ಜಾಸ್ತಿ ಇದು ಮಾಡೋದು. ಅದು ಕಾರಣ ಹೇಳ್ತೀನಿ ಯಾಕೆ ಜಾಸ್ತಿ ನಾನು ಇದು ಮಾಡ್ತೀನಿ ಅನ್ನೋದನ್ನು. ನೀವು ಆಶ್ಚರ್ಯ ಆಗ್ತೀರಾ ಯಾಕೆ ಅಂತಂದೇಳಿ ಕೇಳಿದರೆ, ನೀವು ಎಲ್ಲಿದ್ರೂ ಆ ದೇವಸ್ಥಾನಕ್ಕೆ ಬರ್ತೀರಾ. ಆ ಕಾರಣ ಇದೆ, ಹೇಳ್ತೀನಿ. ನನ್ನ ಟೈಮ್ ಸಿಗ್ತಾ ಇಲ್ಲ. ಸೊ ಫುಲ್ಲು ಇನ್ನೊಬ್ರಿದ್ರೆ ಚಂದ. ಬಟ್ ನನಗೆ ಅಲ್ಲಿಟ್ಟು ದೂರ ಇಟ್ಟು ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಕೈಯಲ್ಲೇ ಇರಬೇಕು ನನಗೆ. ಕೈಯಲ್ಲಿದ್ದರೆ ಏನೋ ಸ್ವಲ್ಪ ಮಾತಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ದೂರ ಇದ್ದರೆ ಯಾರ ಜೊತೆನೋ ಮಾತಾಡ್ತಾ ಇದ್ದೀನೇನೋ ಅಂತಂದೇಳಿ ಅನಿಸುತ್ತೆ. ಬಟ್ ಕೈಯಲ್ಲಿದ್ದರೆ ನಮ್ಮ ಹತ್ರದವ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂತಂದೇಳಿ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ ನನಗೆ. ಅದು ಆ ಥರ ಮೊದಲಿಂದ ಅದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟೈತೆ. ಅದಕ್ಕೆ ಇವಾಗ ಆಗಲೇ ನಾನು ಶಾಪಿಂಗಿಗೆಲ್ಲ ಹೋಗಿ ಬಂದಿದ್ದೀನಿ. ಅದನ್ನು ಸ್ವಲ್ಪ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತೀನಿ, ನೀವು ನೋಡ್ಬೋದು. ಆಮೇಲೆ ಯಾರಾದರೂ ಹೇರ್ ಗ್ರೋತ್ ಆಯಿಲು ಆರ್ಡರ್ ಕೊಡೋಂಗಿದ್ರೆ ಕೊಡ್ಬೋದು. 6362773795 ನನ್ನ ನಂಬರು. ಅದಕ್ಕೆ ಆರ್ಡರ್ ಕೊಡಿ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಮಾತ್ರ. ತುಂಬ ಜನ ತೊಗೊಂಡಿದ್ದಾರೆ, ಯೂಸ್ ಮಾಡಿದರೂ ಕೂಡ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ ಆ ಥರ ಹೇಳಿದಾಗ. ಇನ್ನೂ ಆಯಿಲ್ ರೆಡಿ ಮಾಡೋಕ್ಕೂ ನನಗೆ ಇಷ್ಟ ಆಗುತ್ತೆ. ಆ ಥರ ತೊಗೊಂಡಾಗ ಇಷ್ಟ ಆಗುತ್ತೆ. ಇವಾಗ ತುಂಬ ಜನ ತೊಗೊತಾ ಇದ್ದಾರೆ. ಲೇಬಲ್ಲೂ ಮಾಡಿಸಿರ್ಲಿಲ್ಲ ಇಷ್ಟು ದಿನ. ಲೇಬಲ್ ರೆಡಿ ಆಗಿದೆ ಇವಾಗ. ಅದರಿಂದೊಂದು ಸಮಸ್ಯೆ ಇತ್ತು ಇಲ್ಲಿ. ಯಾಕಂದರೆ ನಮ್ಮ ಯಜಮಾನ್ರ ಪಾಪ ಇಲ್ಲಿಂದ 10 ಕಿಲೋಮೀಟ್ರ್ ಹೋಗಿ ಕೊರಿಯರ್ ಮಾಡಬೇಕಿತ್ತು. ಇವಾಗೂ ಅಷ್ಟೇ, ಹಂಗೆ ಹೋಗಿ ಕೊರಿಯರ್ ಮಾಡ್ತಾರೆ. ಒಂದಿದ್ರೂ 10 ಕಿಲೋಮೀಟ್ರ್ ಹೋಗ್ಬಿಟ್ಟೆ ಕೊರಿಯರ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಬರೀ ಪೋಸ್ಟ್ ಇದೆ. ಪೋಸ್ಟಿಗೆ ಹಾಕಿದರೆ ಏನಾಗುತ್ತೆ ಅಂದರೆ, ಅವರು ಕೊರಿಯರ್ ಮಾಡೋರು ತುಂಬ ದಿನ ಟೈಮ್ ತೊಗೊಂಡ್ಬಿಡ್ತಾರೆ ರೀಚ್ ಮಾಡೋದಕ್ಕೆ. ಅವ್ರು 2 ದಿನದಲ್ಲಿ ಕಾಯ್ತಾ ಇರ್ತಾರೆ ಕಸ್ಟಮರ್ಗಳು. ಅದಕ್ಕೆ ನಾವು ಪೋಸ್ಟಿಗೆ ಮಾಡ್ತಾಯಿಲ್ಲ. ಪ್ರೊಫೆಷ್ನಲಿಗೆ ಮಾಡಿದರೆ ಬೇಗ 1 ದಿನ ಅಥವಾ 2 ದಿನದಲ್ಲಿ ರೀಚ್ ಆಗಿಬಿಡುತ್ತೆ. ಆಮೇಲೆ ಪೋಸ್ಟ್ ಆಫೀಸಿಂದ ಅವರು ಕಾಲ್ ಮಾಡ್ತಾರೆ. ಕರೆಕ್ಟ್ ನಂಬರ್ ಕೊಟ್ಟಿರಿ ನೀವು ನನಗೆ. ಯಾಕಂದರೆ ಈಗ ಒಬ್ರದ್ದು ತೊಂದರೆ ಆಗ್ಬಿಡ್ತು. 2 ದಿನದಿಂದ ಕಾಲ್ ಮಾಡ್ತಾ ಇದ್ದಾರೆ, ಅವ್ರದ್ದು ಫೋನೇ ಹೋಗಿಲ್ಲ. ಮತ್ತು ಆಮೇಲೆ ಇವರು ಇನ್ನೂ ಆಯಿಲ್ ಬಂದಿಲ್ಲ ಅಂತಂದೇಳಿ ನನಗೆ ಕೇಳಿದರು. ಅವಾಗಿಲ್ಲ ಮೇಡಮ್, ಹೋಗಿ ರಿಸೀವ್ ಮಾಡ್ಕೊಳ್ಳಿ, ಕಾಲ್ ಮಾಡ್ತಾ ಇದ್ದಾರೆ, ನಿಮಗೂ ಹೋಗ್ತಾ ಇಲ್ಲ. ನಾನು ಮಾಡಿದೆ, ನನ್ನಿಂದನೂ ಅವ್ರಿಗೆ ಹೋಗಲಿಲ್ಲ.
ಸೊ ಈ ಥರ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಆಮೇಲೆ ಅದೇನಂದರೆ ಹಳ್ಳಿ ಊರಾಗಿದ್ದರೆ ಸ್ವಲ್ಪ ಮನೆಗೆ ಹೋಗಿ ಕೊಡಲ್ಲ, ಆಫೀಸ್ ಎಲ್ಲಿರುತ್ತೆ ಕೊರಿಯರ್ ಆಫೀಸ್ ಅಲ್ಲಿ ಹೋಗಿ ತೊಗೊಳ್ಬೇಕಾಗುತ್ತೆ ನೀವು. ಓಕೆ, ನಿಮಗಾಗಿಲ್ಲ ಅಂದರೆ ನಿಮಗೆ ಗೊತ್ತಿರೋರ ಹತ್ರ ಹೋಗಿ ತರಿಸಿದ್ರೆ ಆಯಿತು. ಹೆಂಗೂ ಇಲ್ಲಿಂದ ಅಲ್ಲಿಗೆ ಕಳಿಸ್ತೀವಲ್ವ ಅಷ್ಟು ಈಸಿಯಾಗಿ, ಅದಕ್ಕೆ ಖುಷಿ ಪಡಿ. ತುಂಬ ಜನ ತೊಗೊತಾ ಇದ್ದೀರ, ತುಂಬ ಖುಷಿ ಆಗ್ತಾ ಇದೆ. ಆಯಿಲ್ ತೋರಿಸ್ತೀನಿ ನೋಡಿ. ಇರೋದೀಗ ಬರೀ ಒಂದು 3 ಬಾಟಲ್ಸ್ ಇದ್ದಾವೆ ಅಷ್ಟೇ. ಇಲ್ಲೊಂದಿದೆ, ಅಲ್ಲಿ ಒಂದು 2 ಇಟ್ಟಿದ್ದೀನಿ. 3 ಬಾಟ್ಲು ಉಳಿದಿದ್ದು, ಎಲ್ಲ ಬಾಟಲ್ ಖಾಲಿ ಆಗ್ಬಿಡ್ತು. ನಿನ್ನೆ 200 ಬಾಟ್ಲಿ ತರಿಸಿದ್ದೀವಿ, ಅದರಲ್ಲಿ ಇವತ್ತು ಆಯಿಲ್ ಇದ್ದಿದ್ದಷ್ಟು 8 ಬಾಟಲ್ಗೆ ಆಗಿತ್ತು. 8 ಬಾಟಲ್ ಖಾಲಿ ಆಗೋಯ್ತು. ಇರೋದು ಇನ್ನೊಂದು 2-3 ಉಳ್ಕೊಂಡಿದ್ದಾವೆ ಅಷ್ಟೇ. ಅದು ಇನ್ನು ಇಲ್ಲೇರೆ ತೊಗೊತೀನಿ ಅಂತ ಹೇಳಿದ್ದಾರೆ. ಇವತ್ತು ಸಾಯಂಕಾಲ ಬಂದರೆ ಅವ್ರಿಗೆ ಕೊಟ್ಬಿಡೋದೆ. ಇನ್ನು ತುಂಬ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಿಮ್ಮ ಆಶೀರ್ವಾದ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಪ್ರೋತ್ಸಾಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗಾದರೂ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ಆರ್ಡರ್ ಕೊಡ್ಬೋದು. ಅದು ನಾಳೆಗೆ ರೆಡಿ ಮಾಡ್ತಾಯಿದ್ದೀನಿ. ನಾಳೆ ಅಲ್ಲ, ಅದು ನಾಳೆ ಬರುತ್ತಾ ಗೊತ್ತಿಲ್ಲ. ಒಂದು ಆರ್ಡರ್ ಕೊಟ್ಟಿದ್ದೀನಿ, ಅದು ತಡ ಮಾಡಬೇಕು. ಎಲ್ಲ ಐಟಮ್ಸ್ ಇದೆ, ಅದು ಒಂದು ಇಲ್ಲ, ಅದೊಂದು ಕೊರತೆ ಆಗ್ಬಿಟ್ಟಿದೆ. ಇಲ್ಲಾಂದರೆ ಅದನ್ನು ರೆಡಿ ಆಗ್ತಾಯಿತ್ತು. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಇನ್ನು ಯಾರಿಗೆಲ್ಲ ಬೇಕು ತಗೊಳ್ಳಿ. ನನ್ನ ಮಕ್ಕಳು ಆಟ ಸಾಮಾನು ಪುಯ್ ಅಂತ ಕುಂತ್ಕೊಳ್ಳೋತ್ತಾರ ನೋಡಿ, ಎಷ್ಟು ಚೆನ್ನಾಗಾಗಿದೆ ಮುಖ ಅಂತಂದೇಳಿ. ಅದು ಒಂದು ವಾರ ನಾನು ಹಚ್ಕೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಮೊದಲು ಯೂಸ್ ಮಾಡ್ತಾಯಿದ್ದೆ ಪ್ರೆಗ್ನೆನ್ಸಿ ಮುಂಚೆ, ಆಮೇಲೆ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಕಲರ್ ಚೆನ್ನಾಗಿದೆ. ಯಾರಿಗಾದರೂ ಬೇಕಂದರೆ ಆರ್ಡರ್ ಕೊಡ್ಬೋದು. ತುಂಬ ಕಡಿಮೆ, ಆಯಿಲ್ಕಿನ್ನ ಇದು ಕಡಿಮೆ ಇದೆ, ಕೊಡ್ಬೋದು. ಹಾಂ, ನನ್ನ ನಂಬರಿಗೆ ಕೊಡಿ, 6362773795ಗೆ ಕೊಡಿ. ಆಮೇಲೆ ಏರ್ ಗ್ರೋತ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ನನ್ನ ಏರ್ ಗ್ರೋತ್ ನೋಡಿ, ಡೆಲಿವರಿ ಆದಮೇಲೆ ಸ್ವಲ್ಪ ಹುಚ್ಚೋಗೈತಿ. ಇವಾಗ ಮತ್ತೆ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಅದ್ರಾಗ ಬೇರೆ ನನ್ನ 2 ಮಕ್ಕಳಿದಾವಲ್ಲ, ಕೂದಲು ಉದ್ದಿರೋದಕ್ಕೆ ಏನು ಮಾಡ್ತಾರೆ ಅಂದರೆ ಎಳೆದೇ ಹಾಕ್ತಾರೆ. ಈ ಥರ ಹಿಂಗೆ ಫುಲ್ ಹಿಂಗೆ ಎಳೆದೇ ಬಿಡ್ತಾರೆ. ಇವಾಗ ಕೂದಲೆಲ್ಲ ನನ್ನದು ಹುಚ್ಚೋದು ಸ್ಟಾಪ್ ಆಗಿದೆ. ನನ್ನ ಋಷಿಕಾ ಏನು ಮಾಡ್ತಾಯಿದ್ದಾಳೆ ಅಂದರೆ ಕೂದಲೇ ಎಳಿತಾಳೆ ಕೂದಲು ಬಂದುಬಿಡುತ್ತೆ. ಈ ಥರ ಪ್ರಾಬ್ಲಮ್ ಆಗಿದೆ. ಕೊಡಿ, ನಾನು ಎಣ್ಣೆ ಹಚ್ಕೊಂಡು ಹೆಂಗೋ ಒಂದು ಗ್ರೋತಿಂಗ್ ಮಾಡ್ಕೊತಾ ಇದ್ದೀನಿ, ಅವಳು ಈ ಥರ ಕೆಲಸ ಮಾಡ್ತಾಯಿದ್ದೆ. ಅದೇ ಒಂದು ಬೇಜಾರು ನೋಡಿ. ನಿಮಗೂ ಈ ಥರ ಕೂದಲು ಬೇಕಂದ್ರೆ ನನ್ನ ನಂಬರಿಗೆ ಮೆಸೇಜ್ ಮಾಡಿ. ಖಂಡಿತವಾಗಿ ಈ ಕೂದಲು ನಿಮ್ಮದಾಗುತ್ತೆ. ನಿಜವಾಗ್ಲೂ 3 ಮಂತು ಅಷ್ಟರಲ್ಲಿ ನಿಮ್ಮದಾಗುತ್ತೆ. ನೋಡಿ ಎಷ್ಟು ಉದ್ದ ಇದೆ, ತುಂಬ ಇಷ್ಟ. ಕಾಲ ಹತ್ರವರೆಗಿದೆ. ಅಂದರೆ ಕಾಲಂದ್ರೆ ಪಾದ ಅಲ್ಲ ನಾನು ಹೇಳ್ತಾ ಇರೋದು, ಮೊಣಕಾಲ ಮೇಲೆ. ಇನ್ನೊಂದು ಸ್ವಲ್ಪ ಆದರೆ ಮೊಣಕಾಲದವರೆಗೂ ಬಂದುಬಿಡುತ್ತೆ. ಇನ್ನೊಂದು ಚೂರು ಇಷ್ಟಾದರೆ ಮೊಣಕಾಲದವರೆಗೂ ಬಂದುಬಿಡುತ್ತೆ. ಒಂಥರ ಖುಷಿ, ಸಿಕ್ಕಾಬಿಟ್ಟೆ ಖುಷಿ. ಓಕೆ, ಇವಾಗ ನಮ್ಮ ಬೇಬಿಸಿದು ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲೆಲ್ಲ ಏನು ತೊಗೊಂಡಿವಿ, ಯಾವ ಥರ ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ ಅನ್ನೋದನ್ನು ಇಲ್ಲಾಗಲೇ ನೀವು ನೋಡ್ಬೋದು. ಓಕೆ, ಹಾಗೆ ನಮ್ಮ ಫ್ರೆಂಡ್ಸು ಬಂದಿದ್ರಲ್ಲ, ಅವ್ರಿಗೂ ತೋರಿಸಿದ್ದೀನಿ. ಅವಳು ಬೈದಿದ್ದಾಳೆ, ಒಂದೇ 2 ಪ್ಯಾಟರ್ನ್ ಸೇಮ್ ತೊಗೊಂಡಿದ್ದೀಯಾ ಅಂತಂದೇಳಿ ಬೈದ್ಲು ಅವಳು ನನಗೆ. ಅದು ನಾನು ಯಾಕೆ ತೊಗೊಂಡೆ ಅಂತಂದರೆ, ಇವಾಗ ಫುಲ್ಲು ಲಾಂಗ್ ಡ್ರೆಸ್ ತೊಗೊಂಡ್ರೆ ಮಕ್ಳಿಗೆ ಹಾಲ್ಗಿಲ್ ಕೊಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ಯಜಮಾನ್ರು ಸೀರೆ ಬೇಡ ಡ್ರೆಸ್ ಹಾಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಸೇಮ್ ಟು ಸೇಮ್ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆ ಥರ ತೊಗೊಂಡೆ. ಅದಾದರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಮಕ್ಳಿಗೆ ಹಾಲ್ಗಿಲ್ ಕೊಡೋಕ್ಕಂತಂದೇಳಿ ತೊಗೊಂಡೆ ನಾನು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆ ಥರದ ಡ್ರೆಸ್ ಬೇರೆ ನನ್ನ ಹತ್ರ ಕಡಿಮೆ ಇತ್ತು, ಅದಕ್ಕೆ. ಓಕೆ, ಈಗ ಲಾಗ್ ಮಾಡ್ತೀನಿ ನೋಡಿ. ಓಕೆ, ಯಾರಿಗಾದರೂ ಆಯಿಲ್, ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಮತ್ತು ಏರ್ ಗ್ರೋತಿಂಗ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಆರ್ಡರ್ ಕೊಡಿ. ಓಕೆ ಮತ್ತು ನೋಡಿ, ಶಾಪಿಂಗ್ ಮಾಡಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸಿರೋದು ಇವಾಗ. ಅದು ಚೆನ್ನಾಗೈತೆ. ನಮ್ಮ ಯಜಮಾನ್ರು ಕಾರ್ ಪಾರ್ಕಿಂಗ್ ಬಂದು ರೂಪಕ್ಕನ ಕರ್ಕೊಂಡು ಬಂದಿದ್ದೀವಿ ಜೊತೆಗೆ. ಚೆನ್ನಾಗಿದೆ. ಅವಳೇನು ಮಾಡ್ತಾವೆ?
ಇಡೀ ಬಟ್ಟೆ ಶಾಪನ್ನೇ ಕೊಂಡ್ಕೊಳಕ್ಕೆ ಕುಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಅವರಿಬ್ರು. ಆಯ್ತಾ 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 ನೋಡಿ ಅಂತೂ ಎಲ್ಲ ಬಟ್ಟೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವು 2 ಜೊತೆ ನನಗೆ ತೊಗೊಂಡಿದ್ದೀನಿ. ಇದು ನಮ್ಮ ಯಜಮಾನ್ರಿಗೆ 2 ಜೊತೆ, ಮತ್ತು ಅವಳಿಗೂ 2 ಜೊತೆ, ನಮ್ಮ ಋಷಿಕನಿಗೂ 2 ಜೊತೆ, ಋತಿಕನಿಗೂ 2 ಜೊತೆ. ಇಷ್ಟು ಬಟ್ಟೆ ತೊಗೊಂಡಿದ್ದೀವಿ ನೋಡಿ. ಎಲ್ಲ ಟೋಟಲ್ ಅಮೌಂಟು 10,000 ಆಯಿತು. ಎಲ್ಲ ಇಷ್ಟಕ್ಕೆ ಬಟ್ಟೆಗಳಿಗೆ 10,000. ಎಷ್ಟು ಕಾಸ್ಟ್ಲಿ ಅಪ್ಪ ಮಕ್ಕಳು ಬಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೋಡೋದ ಗಲಾರೆ ನೀನು ಐದಿದ್ದೆ ಮನೆ ಬಿಟ್ಟು ಯಾಕೆ ಐದಿದ್ದೆ ರಾಸಿಗಿಲ್ಲ. ಓಯ್ ಅಳ್ಬಾರ್ದು. ಸ್ವಲ್ಪ ನೀರು ಕೊಡಮ್ಮ ಪಾಪ. ಸುಮ್ಮನೆ ಬಿಡ್ತಾಳೆ ಏನಿದು ಬಟ್ಟೆನಾ? ಇದೇನು ಎಷ್ಟು ದೊಡ್ಡದು ನಿಂದ ಬಾಬಿ? ಚೆನ್ನಾಗಿದೆ ಕಲರ್. ಎಲ್ಲಿ ಇದು ಕಪ್ಪಮ್ಮ ಏನಿಲ್ಲ? ಐತೆ ಆಯ್ತಾ? ಎಲ್ಲಿ ಇದ್ರಲ್ಲಿ ಇಲ್ಲಲ್ಲ? ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಅದು ತೋರಿಸ್ತೀವಿ. ಇದೇನಾ ಅದು? ಅದು ಏನ ಮೇಲ್ಕೋಟ? 2 ಜೊತೆ ತಗೊಂಡಿದ್ದೀನಿ. ಹೇಳ್ದಲ್ಲ ಫಸ್ಟ್ ಟೈಮ್ ಅಲ್ವಾ ಈ ಥರ ತಗೊಂಡಿರೋದು ನಾನು. ನಿನ್ನ ಸೈಜಿಗೆ ಹಾಕಷ್ಟು ಚೆನ್ನಾಗಿ ರೆಡಿ ಆಗಿದ್ರು. ಇವ್ರ ಬರ್ತಡೆಗೆ ಕೊಡಕ? ಇವ್ರ ಬರ್ತಡೆಗೆ ಸುಬ್ಬ ತಗೊಂಡಿಲ್ವಾ? ಒಬ್ಳು ತಿರ್ಸಿದ್ದೆವಳು. ಇದರಲ್ಲಿ ನಾನು ಬರೀ ಡ್ರೆಸ್ಗಳು ಮಾತ್ರ ತೋರಿಸ್ದೆ, ಮಕ್ಕಳು ತೋರಿಸ್ಲಿಲ್ಲ. ಯಾಕಂದರೆ ಅವ್ರ ಬರ್ತಡೇ ದಿನ ಹಾಕ್ಕೊಂಡಾಗ ಫುಲ್ಲು ಲಾಗ್ ಮಾಡ್ತೀನಿ, ಆವಾಗ ನೀವು ಅವ್ರ ಮಕ್ಕಳ ಡ್ರೆಸ್ ನೋಡ್ಬೋದು. ಇದಕ್ಕೆಲ್ಲ ಅಮೌಂಟು ಎಲ್ಲ ಸೇರಿ 10,000 ಆಯಿತು. ಓಕೆ, ಯಾವ ಥರ ಇದೆ ಡ್ರೆಸ್ಸು ನಂದು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಕವಿತಾ ಸಿಂಧು ಬಂದಾಗೇ ಆ ಡ್ರೆಸ್ಗಳು ತೆಗೆದು ತೋರಿಸಿದ್ದೆ ನಾನು. ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಟೈಮ್ ಸಿಕ್ಕಿರಲಿಲ್ಲ ಎಡಿಟಿಂಗ್ ಮಾಡಿ ಹಾಕೋಕ್ಕೆ. ಯಾಕಂದರೆ ನಿಮಗೆ ಗೊತ್ತಲ್ವ, ಆಯಿಲ್ ಬಿಸ್ನೆಸ್ಸು ಮತ್ತು ಸ್ಕಿನ್ ಗ್ಲೋಯಿಂಗ್ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಂಗೆ ನೋಡಿದ್ರಲ್ಲ, ಆಯಿಲ್ ಈ ಥರ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಯಾರಿಗಾದರೂ ಏರ್ ಗ್ರೋತಿಂಗ್ ಆಯಿಲ್ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ನನ್ನ ನಂಬರಿಗೆ ಆರ್ಡರ್ ಕೊಡಿ. ನನ್ನ ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ ಆಗಲೇ, ನೀವು ಅದನ್ನ ನೋಡಿರ್ಬೋದು. ನಾನು ತುಂಬ ನಿಮ್ಮ ಕಣ್ಮುಂದೆನೇ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಏನೆಲ್ಲ ಹಾಕಿ ಮಾಡ್ತಾಯಿದ್ದೀನಿ, ಯಾವ ಥರ ಕುಚ್ಚಿದ್ದೀನಿ, ಆ ಕಲರೆಲ್ಲ ಹೆಂಗೆ ಚೇಂಜ್ ಆಗಿದೆ ನೋಡಿ. ಆ ಥರ ಇರುತ್ತೆ. 100% ನಂಬಿಕೆ ಇದೆ. ತುಂಬ ಜನ 4 ಬಾಟ್ಲು ಬೇರೆ ತಗೊಂಡೋಗ್ತಾ ಇದ್ದಾರೆ ನನ್ನ ಹತ್ರ. ತುಂಬ ಖುಷಿ ಆಗೋಯಿತು. ಒಂದೇ ಸರಿ ಇಲ್ಲ, ನನಗೆ 4 ಬೇಕು, ಒಂದು 5 ಬೇಕು, ಈ ಥರ ತಗೊಂಡೋದ್ರು ನನಗೆ ಇವತ್ತು. ತುಂಬ ಅಂದರೆ ತುಂಬ ಹ್ಯಾಪಿ ಆಗುತ್ತೆ. ಈ ಥರ ನಾವು ಮಾಡೋ ಬಿಸ್ನೆಸ್ಸು ಈ ಥರ ಹೋಗ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಸೊ ಹಂಗಾಗಿ ನಿಮಗೆಲ್ಲ ಯಾರ್ಯಾರಿಗೆ ಬೇಕು ಅವರು ಆರ್ಡರ್ ಕೊಡ್ಬೋದು. ಓಕೆ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.